Hi friends, welcome to YouTube channel Study Karnataka. After a long period, we have resumed the classes on Study Karnataka, and the main reason for resuming the classes is the n number of requests from most of the aspirants, and the most request was to cover the specific paper of KPSC Group B gazetted post, that is welfare officer in backward class department of Karnataka. ಭಾಳಷ್ಟು ದಿನಗಳಾದ ಮೇಲೆ ಇಂದು ಮೊದಲನೇ ಕ್ಲಾಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ ಭಾಳಷ್ಟು ಅಭ್ಯರ್ಥಿಗಳು ಗ್ರೂಪ್ ಬಿ ಗೆಸ್ಟೆಡ್ ಪೋಸ್ಟಿಗಾಗಿ ಏನು KPSC ಒಂದು ನೋಟಿಫಿಕೇಷನನ್ನು ಹೊರಡಿಸಿದೆ, ಅದರ ಎಕ್ಸಾಮಿನೇಷನ್ ಬಂದು ಆಗಸ್ಟ್ನಲ್ಲಿದೆ. ಆ ವೆಲ್ಫೇರ್ ಆಫೀಸರಿನ ಸ್ಪೆಸಿಫಿಕ್ ಪೇಪರಿನ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡಿ. ಯಾಕಂದರೆ ನೀವು ಮಾಡಿರ್ತಕ್ಕಂಥ ಸಿಲೆಬಸ್ KEಗೆ ಮಾಡಿರ್ತಕ್ಕಂಥ ವೆಲ್ಫೇರ್ ಆಫೀಸರ್ ಸಿಲೆಬಸ್ಸು ಭಾಳಷ್ಟು ಹೆಲ್ಪ್ ಆಗಿತ್ತು ಅಂತ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಆ ಒಂದೇ ಒಂದು ಕಾರಣದಾಗಿ ನಾನು ಈ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ರೈಟ್, ಪ್ರತಿಯೊಂದು ಕ್ಲಾಸನ್ನು ಕರೆಕ್ಟಾಗಿ ಕೇಳಿ ಹಾಗೂ ನೋಟ್ಸನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದ್ರ PDF ನಾನು ನಿಮಗೆ ಪ್ರೊವೈಡ್ ಮಾಡೋದಿಲ್ಲ. ನೀವು ನಿಮ್ಮ ಕೈಯಾರೆ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಓದಿದಾಗ ಅದು ಈಸಿಯಾಗಿ ರಿವಿಷನ್ ಆಗುತ್ತೆ. ಸೊ ಹೀಗಾಗಿ ದಯಮಾಡಿ ಎಲ್ಲರೂ ನಿಮ್ಮ ನೋಟ್ಸನ್ನು ಮಾಡ್ಕೊಳ್ಳಿ. ಯಾಕಂದರೆ ಒಂದು ವೇಳೆ PDF ಕೊಡಬೇಕಾದರೂ ಕೂಡ ಅದು ಭಾಳ ಲೇಟ್ ಆಗುತ್ತೆ. ಸೊ ಎಲ್ಲರೂ ನಿಮ್ಮ ನೋಟ್ಸ್ಗಳನ್ನು ನಿಮ್ಮ ಕೈಯಾರೆ ಬರೆದು ಅದನ್ನು ರಿವಿಷನ್ ಮಾಡಿ. ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಈ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅಡ್ವರ್ಟೈಸ್ ಅಂದರೆ ನೋಟಿಫಿಕೇಷನನ್ನು ನೋಡೋಣ. ರೈಟ್, ಇದು ಗೆಸ್ಟೆಡ್ ಪೋಸ್ಟ್ ಆಗಿದೆ. ಗೆಸ್ಟೆಡ್ ಮ್ಯಾನೇಜರ್ ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂತ ಪೋಸ್ಟ್ ಹೆಸರಿದೆ. ವೇತನ ಶ್ರೇಣಿ ಬಂದು 43,100ರಿಂದ 83,900 ಇದೆ. ಇಲ್ಲಿ ಅರ್ಹತೆ ಏನಿದೆ ಅಂದರೆ ಮಸ್ಟ್ ಬಿ ಎ ಬ್ಯಾಚುಲರ್ ಡಿಗ್ರಿ, ಅಂದರೆ ನೀವು ಯಾವುದೇ ಆದ ಒಂದು ಪದವಿಯನ್ನು ಹೊಂದಿದ್ದರೆ ನೀವು ಈ ಪೋಸ್ಟನ್ನು ಅಪ್ಲೈ ಮಾಡ್ಬೋದು, ಇದಕ್ಕೆ ಅರ್ಹರಾಗಿರ್ತೀರ. ಇದರಲ್ಲಿ ವರ್ಗೀಕರಣವನ್ನು ನೋಡಬಹುದು. ದಟ್ ಈಸ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಕ್ಲಾಸಿಫಿಕೇಶನ್ ಆಫ್ ದಿ ನಂಬರ್ ಆಫ್ ಪೋಸ್ಟ್ ದಟ್ ಹ್ಯಾಸ್ ಬಿನ್ ಗಿವನ್. ರೈಟ್, ಸಾಮಾನ್ಯ ವರ್ಗಕ್ಕೆ ಟೋಟಲ್ ಆಗಿ ಇತರೆ ಸಾಮಾನ್ಯ ವರ್ಗಕ್ಕೆ 2 ಪೋಸ್ಟ್ಗಳಿದೆ. ಟೋಟಲ್ ಆಗಿ 10 ಪೋಸ್ಟ್ಗಳಿದೆ. ಇದರಲ್ಲಿ ಒಂದು ಲೋ ವಿಷನ್ ಅಥವಾ ಬ್ಲೈಂಡಿಗೆ ಮೀಸಲಾಗಿಡಲಿದೆ. ಇನ್ನುಳಿದ ರಿಸರ್ವೇಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಮತ್ತೊಂದು ತಿಳ್ಕೊಳ್ಳಿ, ಈ ಪೋಸ್ಟ್ಗೆ ಕಾಂಪಿಟೇಷನ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಸೊ ಹೀಗಾಗಿ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ ಡೆಡಿಕೇಟೆಡ್ ಆಗಿ ಇದಕ್ಕೆ ಪ್ರಿಪೇರ್ ಮಾಡಿ. GK ಪೇಪರ್ನಲ್ಲಿ ಟಾಪ್ ಸ್ಕೋರ್ ಇರಬೇಕು ಹಾಗೂ ಸ್ಪೆಸಿಫಿಕ್ ಪೇಪರ್ನಲ್ಲಿ ಕೂಡ ನಿಮ್ಮ ಹೋಲ್ಡ್ ಸ್ಟ್ರಾಂಗ್ ಆಗಿದ್ದರೆ ನೀವು ಸೆಲೆಕ್ಷನ್ ಆಗೋ ಚಾನ್ಸು ಭಾಳ ಆಗಿರುತ್ತೆ. ಇದರ ಸಿಲೆಬಸನ್ನು ನೋಡಿ. ಟೋಟಲ್ ಆಗಿ 15 ಪಾಯಿಂಟ್ಗಳನ್ನು ಇವರು ಸಿಲೆಬಸ್ಸಾಗಿ ಕೊಟ್ಟಿದ್ದಾರೆ. ಆದರೆ ಇದು ಕಾಣುವಷ್ಟು ಈಸಿ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ರಿಸರ್ವೇಷನ್ ಇನ್ ಇಂಡಿಯಾ ಅಂತ ಏನು ಟಾಪಿಕ್ ಕೊಟ್ಟಿದ್ದಾರೆ ಇದನ್ನೇ ನೀವು ಸಬ್ ಡಿವೈಡ್ ಮಾಡ್ಕೊಂಡ್ರೆ ಇಲ್ಲೇ ಒಂದು 5ರಿಂದ 6 ಟಾಪಿಕ್ ಆಗುತ್ತೆ. ರೈಟ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇಂದಿನ ಈ ವಿಡಿಯೋದಲ್ಲಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸನ್ನು ನೋಡೋಣ. ರಿಸರ್ವೇಷನ್ ಇನ್ ಕರ್ನಾಟಕ, ರೈಟ್, ಇದೊಂದು ಟಾಪಿಕ್ ಬೇರೆಯೇ ಇದೆ. ಹಾಗೂ ಕರ್ನಾಟಕ SC/ST ಆ್ಯಕ್ಟ್ ಆ್ಯಂಡ್ OBC ಆ್ಯಕ್ಟ್ 1990 ಈ ಟಾಪಿಕ್ ಬೇರೆ ಇದೆ. ದಟ್ ಮೀನ್ಸ್ ಬೋತ್ ದಿ ಟಾಪಿಕ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ಹಿಯರ್ ಕಮ್ಸ್ ಇಟ್ ವಿಲ್ ಬಿ ನಿಯರ್ಲಿ 22 ಟಾಪಿಕ್ಸ್. ನೆಕ್ಸ್ಟ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇನ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್. ರೈಟ್, ಇದರ ರೀಸೆಂಟ್ ಅಮೆಂಡ್ಮೆಂಟ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟಿದ್ದರು. ಇದರ ಹಿಸ್ಟ್ರಿ ಏನಿತ್ತು ಅದನ್ನು ಕೂಡ ನಾವು ಕಲಿಯಬೇಕಾಗುತ್ತೆ. ಇದರ ಪ್ರತಿಯೊಂದು ಆ್ಯಕ್ಟಿನ ಪ್ರತಿಯೊಂದು ಪ್ರೊವಿಷನ್ಸನ್ನು ನಾವು ನೋಡಬೇಕಾಗುತ್ತೆ. ರೈಟ್, ಇದು ಭಾಳಷ್ಟು ವಾಸ್ಟ್ ಆಗಿದೆ. ಈ ಕಾನ್ಸೆಪ್ಟ್ ಮಾತ್ರ ಈ ಸಿಲೆಬಸ್ ಚಿಕ್ಕದಾಗಿದೆ, ಆದರೆ ಸಿಲೆಬಸ್ ತುಂಬಾ ವಾಸ್ಟ್ ಇದೆ. 6ನೇ ಪಾಯಿಂಟ್ ಬಂದು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ಆಫ್ 1995, ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದಿ ಕಮಿಷನ್, ಕರ್ನಾಟಕ SC/ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್ 1992. ರೈಟ್, ಈ ಸೇಮ್ ಟಾಪಿಕನ್ನು ಇಲ್ಲಿ ಕೊಟ್ಟಿದ್ದಾರೆ ಇವರು, ಕರ್ನಾಟಕ SC/ST ಆ್ಯಕ್ಟ್ 1990. ಆದರೆ ಈಗ ಏನು ಕೇಳಿದರೆ ಮತ್ತೆ ರೂಲ್ಸ್ 1992 ಅನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ ಈ 1990 ಆ್ಯಕ್ಟನ್ನು 1991, 97, 2002 ಈ ರೀತಿಯಾಗಿ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಈ ಪ್ರತಿಯೊಂದು ತಿದ್ದುಪಡಿಗಳನ್ನು ನಾವು ಓದಲೇಬೇಕಾಗುತ್ತೆ. ರೈಟ್, ಹೀಗಾಗಿ ಈ ಸಿಲೆಬಸ್ ಒಂಚೂರು ವಾಸ್ಟ್ ಆಗುತ್ತೆ. ನೆಕ್ಸ್ಟ್, ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ರಿಸರ್ವೇಷನ್. ಅಂದರೆ ಈಗ ನೀವು OBC ಇರ್ತೀರಾ, 8 ಲಕ್ಷ ನಿಮ್ಮ ಆದಾಯವಿದ್ದರೆ ನೀವು OBC ಅಂತ ಕನ್ಸಿಡರ್ ಆಗೋದಿಲ್ಲ. ಈ ರೀತಿಯಾದ ಈ ಕ್ರೀಮಿ ಲೇಯರನ್ನು ಕೂಡ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ವೇರಿಯಸ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್ ಎಸ್ಟಾಬ್ಲಿಷ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ವೇರಿಯಸ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್, ಯಾವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇವರು ಕೊಟ್ಟಿಲ್ಲ. ಹೀಗಾಗಿ ಏನಾಗುತ್ತೆ, ಇದು ಒಂದು ಟೈಪ್ ETC ಇದ್ದಾಗೆ. ETC ಅಂದರೆ ಯಾವುದೆಲ್ಲ ಕವರ್ ಆಗುತ್ತೆ, ಅದರ ಅರ್ಥ ಅವ್ರು ಏನೆಲ್ಲ ಕ್ವಶನ್ ಕೇಳ್ತಾರೆ ಅದು ಸಿಲೆಬಸ್ನಲ್ಲಿ ಇದ್ದಂತೆ. ರೈಟ್, ಅದಕ್ಕಾಗಿ ಈ ಸಿಲೆಬಸ್ ಒಂಚೂರು ವಾಸ್ಟ್ ಆಗಿದೆ. ಅರಿವು ಮತ್ತು ಗಂಗಾ ಕಲ್ಯಾಣಿ ಸ್ಕೀಮ್ಗಳನ್ನು ನಾವು ನೋಡಬೇಕಾಗುತ್ತೆ. ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್,
ವೇರಿಯಸ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇಲ್ಲಿ ನೋಡಿ ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ತುಂಬಾ ಇದೆ. ಬ್ಯಾಕ್ವರ್ಡ್ ಡೆವಲಪ್ಮೆಂಟಲ್ ಸ್ಕೀಮ್ಸ್, ಬ್ಯಾಕ್ವರ್ಡ್ ಕ್ಲಾಸಿಗಾಗಿ ಡೆವಲಪ್ಮೆಂಟಲ್ ಸ್ಕೀಮ್ಗಳಂತೂ 10 ಹಲವಾರಿದೆ, ರೈಟ್. ಹೀಗಾಗಿ ಸಿಲೆಬಸ್ ಕೇವಲ ಒಂದೇ ಪೇಜ್ ಇದ್ದರೂ ಕೂಡ ನೀವು ಅದನ್ನು ಡಿಕೋಡ್ ಮಾಡ್ತಾ ಹೋದಂಗೆ ಅದು ಸಿಲೆಬಸ್ ಕಂಪ್ಲೀಟ್ ವಾಸ್ಟ್ ಆಗ್ತಾ ಹೋಗುತ್ತೆ, ರೈಟ್. ಟ್ರೈನಿಂಗ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಯೂತ್ಸ್, ಇಲ್ಲಿಯೂ ಕೂಡ ಸ್ಕೀಮ್ಸ್ ಇದೆ, ರೈಟ್. ಟ್ರೈನಿಂಗ್ ಸ್ಕೀಮ್ಸನ್ನು ಸೆಂಟ್ರಲ್ ಲೆವೆಲ್ ಓದಬೇಕಾಗುತ್ತೆ, ಸ್ಟೇಟ್ ಲೆವೆಲ್ ಯಾವುದಿದೆ ಸ್ಕೀಮು ಅದನ್ನು ಕೂಡ ನಾವು ಓದಬೇಕಾಗುತ್ತೆ. ಸೊ ಹೀಗಾಗಿ ಸಿಲೆಬಸ್ ನೀವು ಡಿಕೋಡ್ ಮಾಡಿದರೆ 4 ರಿಂದ 5 ಪೇಜು ಕೇವಲ ಸಿಲೆಬಸ್ಸೇ ಆಗುತ್ತೆ, ರೈಟ್. ಇವರು ಕೊಟ್ಟಿರ್ತಕ್ಕಂಥ ಕೇವಲ 1 ಪೇಜು ಇದು ಸಿಲೆಬಸ್ ಇದೆ ಅಂತ ಅರ್ಥ ಮಾಡ್ಕೋಬೇಡಿ. ನೆಕ್ಸ್ಟ್, ಹಾಸ್ಟೆಲ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇದರ ಆ್ಯಕ್ಟ್ ಯಾವುದಿದೆ, ಇದರಲ್ಲಿ ಪ್ರೊವಿಷನ್ಸ್ ಏನಿದೆ, ಇದರ ವಾರ್ಡನ್ ಯಾರಿರ್ತಾರೆ, ಇವೆಲ್ಲ ನಾವು ಮಾಹಿತಿಯನ್ನು ಮುಂಬರೋ ವಿಡಿಯೋಗಳಲ್ಲಿ ನೋಡೋಣ. ಇದೇ ಸಿಲೆಬಸನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಕೊಟ್ಟಿದ್ದೇನೆ. ವಿಡಿಯೋಗಳನ್ನು ಪಾಸ್ ಮಾಡಿಕೊಂಡು ಈ ಸ್ಕ್ರೀನ್ಶಾಟನ್ನು ತೊಗೋಬೋದು ಅಥವಾ ಬರೆದು ಇಟ್ಕೊಳ್ಳಿ. ಯಾಕಂದರೆ ನೀವು ಯಾವ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತೀರಾ ಅದರ ಮುಂದೆ ಟಿಕ್ ಮಾರ್ಕ್ ಮಾಡ್ತಾ ಹೋಗಿ. ಇಂದಿನ ವಿಡಿಯೋದಲ್ಲಿ ನಾವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ನೋಡೋಣ, ರೈಟ್. ಇದರ ಹಿನ್ನೆಲೆ ಏನಿತ್ತು, ಇದು ಯಾವ ವರ್ಷದಲ್ಲಿ ಕಾಯ್ದೆಯನ್ನು ಮಾಡಲಾಗಿತ್ತು, ಹಾಗೂ ಸುಪ್ರೀಂ ಕೋರ್ಟಿನ ಯಾವ ಕೇಸಿನ ಆಧಾರದ ಮೇಲೆ ಈ ಆಯೋಗವನ್ನು ರಚಿಸಲಾಯಿತು, ಇದನ್ನು ಈ ವಿಡಿಯೋದಲ್ಲಿ ನೋಡೋಣ, ರೈಟ್. ಈ ಸಿಲೆಬಸ್, ಕನ್ನಡ ಸಿಲೆಬಸನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬಹುದು, ರೈಟ್. ಇಲ್ಲೂ ಕೂಡ 15 ಪಾಯಿಂಟ್ಗಳನ್ನು ಕೊಟ್ಟಿದ್ದೇನೆ, ಆದರೆ ನೆನಪಿಟ್ಕೊಳ್ಳಿ, ಇಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಂತ ಇರುತ್ತಲ್ಲ, ಇಲ್ಲಿ ನಿಯರ್ಲಿ 10, 15, 20 ಅಭಿವೃದ್ಧಿ ಯೋಜನೆಗಳು ಬರುತ್ತೆ. ಸೊ ಹೀಗಾಗಿ ಸಿಲೆಬಸ್ ಒಂಚೂರು ವಾಸ್ಟ್ ಆಗಿರುತ್ತೆ. ಲೆಟ್ಸ್ ಕಂಟಿನ್ಯೂ ವಿತ್ ದಿ ಫಸ್ಟ್ ಕ್ಲಾಸ್ ಆಫ್ ಟುಡೇಸ್, ದಟ್ ಈಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಫಸ್ಟ್ ವಿ ವಿಲ್ ಸಿ ದಿ ಬ್ಯಾಕ್ಗ್ರೌಂಡ್, ರೈಟ್. ಇದರ ಹಿನ್ನೆಲೆಯನ್ನು ನೋಡೋಣ. 2 ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ವರ್ ಅಪಾಯಿಂಟೆಡ್ ಇನ್ 1950s and 1970s. 1950 was appointed under Kaka Kelkar and the 1970s was under the chairmanship of BP Mandal. See, you should remember KPSCಯಲ್ಲಿ ಇದಕ್ಕಿಂತ ಮುಂಚೆ ಒಂದು ಕ್ವಶನ್ ಆಗಿದೆ, ಏನಂತ, ಈ BP ಮಂಡಲ್ ಕಮಿಷನನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿತು? ಇದು 1970. ಆದರೆ BP ಮಂಡಲ್ ಯಾವ ವರ್ಷದಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು? ಈ ಕ್ವಶನನ್ನು ಕೇಳಿದ್ರು. ಸೊ ಹೀಗಾಗಿ ಕಾಕಾ ಕೇಳ್ಕರ್ ಕಮಿಷನ್ 1950 ಈ ವರ್ಷದಲ್ಲಿ ಸ್ಥಾಪನೆ ಆಯಿತು. ಹಾಗಾದರೆ ಅದು ಯಾವ ವರ್ಷದಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ, ಯಾಕಂದರೆ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟಿನ ಕೇಸು 1992ರ ಇಂದಿರಾ ಸಾನ್ವಿ ಕೇಸ್. ಸುಪ್ರೀಂ ಕೋರ್ಟ್ ಹ್ಯಾಡ್ ಡೈರೆಕ್ಟೆಡ್ ದಿ ಗೌರ್ಮೆಂಟ್ ಟು ಕ್ರಿಯೇಟ್ ಎ ಪರ್ಮನೆಂಟ್ ಬಾಡಿ ಟು ಎಂಟರ್ಟೈನ್, ಎಕ್ಸಾಮಿನ್ ಆ್ಯಂಡ್ ರೆಕಮೆಂಡ್ ದಿ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಆಫ್ ವೇರಿಯಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಾರ್ ದಿ ಪರ್ಪಸ್ ಆಫ್ ಬೆನಿಫಿಟ್ಸ್ ಆ್ಯಂಡ್ ಪ್ರೊಟೆಕ್ಷನ್. ಅಂದರೆ 1992ರ ಸರ್ವೋಚ್ಚ ನ್ಯಾಯಾಲಯ ಇಂದಿರಾ ಸಾನ್ವಿ ಕೇಸ್ನಲ್ಲಿ ಸರ್ಕಾರಕ್ಕೆ ತನ್ನ ಒಂದು ಆದೇಶ ಮಾಡಿತ್ತು, ಏನಂತು, ಒಂದು ಪರ್ಮನೆಂಟ್ ಬಾಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಆಯೋಗವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಆಯೋಗದ ಪ್ರಕಾರ ನೀವು ಯಾರೆಲ್ಲ ಹಿಂದುಳಿದ ವರ್ಗಗಳಲ್ಲಿ ಬರುತ್ತಾರೆ ಅಥವಾ ಬರುವುದಿಲ್ಲ, ಈ ರೀತಿಯಾದ ವರ್ಗೀಕರಣ ಮಾಡಿ ಅವರಿಗೆ ಸೌಲಭ್ಯಗಳ ಹಾಗೂ ಅವರಿಗೆ ಸುರಕ್ಷತೆಯನ್ನು ನೀವು ಒದಗಿಸಬೇಕೆಂದು ಯಾವ ಕೇಸಿನಲ್ಲಿ ಹೇಳಲಾಯಿತು ಎಂದು ಕ್ವಶನ್ ಕೇಳಬಹುದು. ಆಗ ನಿಮ್ಮ ಉತ್ತರ ಇಂದಿರಾ ಸಾನ್ವಿ ಕೇಸ್ 1992. ಈಗ ಈ ಕೇಸಿನ ಪ್ರಕಾರ ಇದರ ಆಧಾರದ ಮೇಲೆ ಸರ್ಕಾರವು ಪಾರ್ಲಿಮೆಂಟಿನಲ್ಲಿ ಒಂದು ಡೈರೆಕ್ಷನನ್ನು ಪಾಸ್ ಮಾಡಿತ್ತು, ಏನಂತ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ಆಫ್ 1993 ಆ್ಯಂಡ್ ಕಾನ್ಸ್ಟಿಟ್ಯೂಟೆಡ್ NCBC. ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಾಸ್ ಕಾನ್ಸ್ಟಿಟ್ಯೂಟೆಡ್ by the Act of National Commission for Backward Classes Act 1993, right? But do remember, it was a statutory body. That means it was backed by a act. ಅಂದರೆ 1993ರಲ್ಲಿ ಇಂದಿರಾ ಸಾನ್ವಿ 1992ರ ಕೇಸಿನ ಪ್ರಕಾರ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಾಯ್ದೆ 1993ರನ್ನು ರಚಿಸಿ ಅದರಲ್ಲಿ NCBC ಎಂದು ಒಂದು ಕಮಿಷನನ್ನು ಮಾಡಲಾಯಿತು. ಆದರೆ ಇದು ಸಾಂವಿಧಾನಿಕ ಬಾಡಿ ಆಗಿರಲಿಲ್ಲ, ಕೇವಲ ಒಂದು ಆ್ಯಕ್ಟಿನ ಮುಖಾಂತರ ಈ NCBCಯನ್ನು ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಒಂದು ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲು 123ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ 2017ರಲ್ಲಿ ಸಂಸತ್ತಿನಲ್ಲಿ ಇದನ್ನು ಪರಿಚಯಿಸಲಾಯಿತು. ಪಾರ್ಲಿಮೆಂಟ್ ಹ್ಯಾಸ್ ಆಲ್ಸೋ ಪಾಸ್ಡ್ ಎ ಸೆಪ್ರೇಟ್ ಬಿಲ್. ಈಗ 2017ರಲ್ಲಿ 123ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪರಿಚಯಿಸಿದಾಗ ಅದರೊಂದಿಗೆ ಮತ್ತೊಂದು ಬಿಲ್ಲನ್ನು ಪರಿಚಯಿಸಲಾಗಿತ್ತು, ಏನಂತೂ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ 1993ಯನ್ನು ತೆಗೆದುಹಾಕಲು ಒಂದು ಬಿಲ್ಲನ್ನು
ಪರಿಚಯಿಸಿ ಅದನ್ನು ಕೂಡ ಪಾಸ್ ಮಾಡಲಾಯಿತು. ಆಗ 1993ರ ಕಾಯ್ದೆಯನ್ನು ರದ್ದು ಮಾಡಲಾಗಿತ್ತು. 123ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 2017 ಆಗಸ್ಟ್ 2018 ಇದಕ್ಕೆ ಪ್ರೆಸಿಡೆಂಟಿನ ಅನುಮತಿ ಸಿಕ್ಕಿತು. ರೈಟ್, ಅಂದರೆ ಪ್ರೆಸಿಡೆಂಟಿನ ಅನುಮೋದನೆ ಆಯಿತು. ಆಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸನ್ನು ಒಂದು ಸಾಂವಿಧಾನಿಕ ಬಾಡಿಯಾಗಿ ಈಗ ಕಂಟಿನ್ಯೂ ಆಗಿ ಪ್ರೆಸೆಂಟ್ ಆಗಿ ಅದು ವರ್ಕ್ ಮಾಡ್ತಾ ಇದೆ, ಏನೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತು. ನೆಕ್ಸ್ಟ್ ಲೆಟ್ಸ್ ಸಿ ವಾಟ್ ಈಸ್ NCBC, ದಟ್ ಈಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಎಂದರೇನು. 102nd Constitutional Amendment Act 2018, right? This is 102nd Constitutional Amendment Act, whereas it is 123rd bill. Do remember this. This may be the question that can be asked directly in KPSC examination. 102nd Constitutional Amendment Act of 2018 provides constitutional status to the National Commission for Backward Classes. ಅಂದರೆ ಕನ್ನಡದಲ್ಲಿ 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2018 ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಒದಗಿಸುತ್ತದೆ. ಇಟ್ ಹ್ಯಾಸ್ ದಿ ಅಥಾರಿಟಿ, ದಟ್ ಈಸ್ NCBC, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹ್ಯಾಸ್ ದಿ ಅಥಾರಿಟಿ ಟು ಎಕ್ಸಾಮಿನ್ ದಿ ಕಂಪ್ಲೇಂಟ್ಸ್ ಆ್ಯಂಡ್ ವೆಲ್ಫೇರ್ ಮೆಜರ್ಸ್ ರಿಗಾರ್ಡಿಂಗ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್. That means whatever the welfare measures are there and whatever the social and educational conditions of backward classes are there, it will be examined by NCBC. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ದೂರುಗಳು ಮತ್ತು ಕಲ್ಯಾಣ ಕ್ರಮಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಈ NCBC ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಈ ಒಂದು ಅಧಿಕಾರವಿರುತ್ತದೆ. ಇದರ ಹಿಂದೆ ಅಂದರೆ ಈ 102ನೇ ಸಂವಿಧಾನಿಕ ತಿದ್ದುಪಡಿಯ ಮಾಡುವಗಿಂತ ಮುಂಚೆ NCBC ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಅಂದರೆ ಅದರ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿತ್ತು. ರೈಟ್, ಶಾಸನಬದ್ಧ ಸಂಸ್ಥೆ ಯಾವ ರೀತಿಯಾಗಿತ್ತು? 1993ರ ಆ್ಯಕ್ಟಿನ ಪ್ರಕಾರ ಇದು ಶಾಸನಬದ್ಧ ಸಂಸ್ಥೆಯಾಗಿತ್ತು. ಯಾಕಂದರೆ ಈ ಆ್ಯಕ್ಟು ಈ ಸಂಸ್ಥೆಯನ್ನು ತನ್ನ ಪವರ್ಸನ್ನು ಕೊಡ್ತಿತ್ತು. ದಟ್ ಈಸ್ previously NCBC was a statutory body. Do remember this word. It was a statutory body under Ministry of Social Justice and Empowerment. Let's move on to the next slide. That is, what will be the structure of NCBC? ಅಂದರೆ National Commission for Backward Classes ಯಾವ ರೀತಿ ರಚನೆ ಆಗಿರುತ್ತದೆ? See, the commission consists of totally 5 members. Do remember. ಆಯೋಗವು ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಒಟ್ಟಾಗಿ 5 ಸದಸ್ಯರನ್ನು ಹೊಂದಿರುತ್ತದೆ. ಈ 5 ಸದಸ್ಯರಲ್ಲಿ ಚೇರ್ಪರ್ಸನ್ ವಿಲ್ ಬಿ ದಿ 1 person, ವೈಸ್ ಚೇರ್ಪರ್ಸನ್, ಆ್ಯಂಡ್ ದಿ ಅದರ್ 3 members ವಿಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್. ಅಂದರೆ ಆಯೋಗದಲ್ಲಿ ಟೋಟಲ್ ಆಗಿ 5 ಜನ ಇರುತ್ತಾರೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಮತ್ತೊಬ್ಬರು ಉಪಾಧ್ಯಕ್ಷರು, ಇನ್ನುಳಿದ 3 ವ್ಯಕ್ತಿಗಳನ್ನು ರಾಷ್ಟ್ರಪತಿಗಳು ತಮ್ಮ ಮುದ್ರೆಯ ಅಡಿಯಲ್ಲಿ ವಾರೆಂಟ್ ಮೂಲಕ ನೇಮಕಗೊಂಡ ಇತರ 3 ಸದಸ್ಯರ ಒಳಗೊಂಡಿರುತ್ತದೆ. ರೈಟ್, ಇದು ಈ NCBCಯ ಸ್ಟ್ರಕ್ಚರ್ ಆಗಿರುತ್ತದೆ. ನೆಕ್ಸ್ಟ್, ದ ಕಂಡೀಷನ್ ಆಫ್ ಸರ್ವಿಸಸ್ ಆ್ಯಂಡ್ ದಿ ಟೆನ್ಯೂರ್ ಆಫ್ ಆಫೀಸ್ ಆಫ್ ದಿ ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್ ಆ್ಯಂಡ್ ಅದರ್ ಮೆಂಬರ್ಸ್ ಇಸ್ ಡಿಟರ್ಮೈನ್ಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇತರ ಸದಸ್ಯರ ಸೇವಾ ಷರತ್ತುಗಳು ಹಾಗೂ ಅಧಿಕಾರ ಅವಧಿಗಳನ್ನು ಭಾರತದ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಈಗ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, NCBCಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸೇವಾ ಅವಧಿ ಅಥವಾ ಅವರ ಸೇವಾ ಷರತ್ತುಗಳು ಮತ್ತು ಅಧಿಕಾರ ಅವಧಿಯನ್ನು ಯಾರು ನಿರ್ಧರಿಸುತ್ತಾರೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಭಾರತದ ರಾಷ್ಟ್ರಪತಿಗಳು ಎಂದು ಟಿಕ್ ಮಾಡಬೇಕು. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಆರ್ಟಿಕಲ್ 340 ಡೀಲ್ಸ್ ವಿತ್ ದಿ ನೀಡ್ ಟು ಇಂಟರ್ ಅಲಿಯಾ, ಐಡೆಂಟಿಫೈ ದೋಸ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್, understand the conditions of their backwardness and make recommendations to remove the difficulties they face. See, in simple terms, what does Article 340 says? It says that the commission should identify, that means the government or the central government should identify the socially and educationally backward classes and they should understand their conditions. What are the conditions for the backwardness? And they should make an arrangement in order to remove those conditions and to bring up them in the higher level. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಸಾಂವಿಧಾನಿಕ ನಿಬಂಧನೆಗಳು, ಯಾವೆಲ್ಲ ನಿಬಂಧನೆಗಳ ಪ್ರಕಾರ ಈ NCBC ವರ್ಕ್ ಆಗುತ್ತೆ?
340ನೇ ವಿಧಿಯ ನಮ್ಮ ಸಂವಿಧಾನದಲ್ಲಿ 340ನೇ ವಿಧಿಯು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಇವುಗಳನ್ನು ನೀವು ಗುರುತುಪಡಿಸಬೇಕು ಮತ್ತು ಅವರ ಹಿಂದುಳಿಕೆ ಅಂದರೆ ಅವರು ಯಾವ ಕಾರಣಗಳಿಂದಾಗಿ ಅಥವಾ ಯಾವ ಪರಿಸ್ಥಿತಿಗಳಿಂದಾಗಿ ಹಿಂದುಳಿದಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಅಂಥ ತೊಂದರೆಗಳನ್ನು ತೆಗೆದುಹಾಕಲು ಪ್ರಯತ್ನಿಸಬೇಕೆಂದು ಈ 340ನೇ ವಿಧಿ ತಿಳಿಸುತ್ತದೆ. ನೆಕ್ಸ್ಟ್, 102nd Constitutional Amendment Act inserted a new article 338B and 342A. Do remember this, right? This is very much important. According to 102nd Constitutional Amendment Act, in order to provide the constitutional status to NCBC, which are the two articles that were added? Right? The answer should be 338B and 342A. ಅಂದರೆ 102ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಹೊಸ ವಿಧಿ 338B ಮತ್ತು 342A ಅನ್ನು ಸೇರಿಸಿತ್ತು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳಬಹುದು. 102ನೇ ಸಂವಿಧಾನಿಕ ತಿದ್ದುಪಡಿಯು ಯಾವ ಹೊಸ ವಿಧಿಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಎಂದು ಕೇಳಿದ್ದಲ್ಲಿ 338B ಹಾಗೂ 342A. ಇದರೊಂದಿಗೆ 366ನೇ ವಿಧಿಯನ್ನು ಕೂಡ ಇದು ತಿದ್ದುಪಡಿ ಮಾಡಿದೆ. ರೈಟ್, ದಟ್ ಮೀನ್ಸ್ along with 338B and 342A, the 102nd Constitutional Amendment Act has also amended some changes in article number 366. Next, article 338B provides authority to NCBC to examine complaints and welfare measures regarding socially and educationally backward classes. ಅಂದರೆ ಆರ್ಟಿಕಲ್ ಅಂದರೆ ವಿಧಿ 338B ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಯಾವುದೇ ದೂರುಗಳನ್ನು ಮತ್ತು ಕಲ್ಯಾಣ ಕ್ರಮಗಳನ್ನು ಪರಿಶೀಲಿಸಲು ಈ NCBC ಅಂದರೆ ಈ ಆಯೋಗಕ್ಕೆ ಅಧಿಕಾರಿಯನ್ನು ಒದಗಿಸಲಾಗುತ್ತದೆ. ಇದನ್ನು 102 ತಿದ್ದುಪಡಿಯ ಪ್ರಕಾರ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್, ಆರ್ಟಿಕಲ್ 342A, which is also added according to 102nd Constitutional Amendment Act, empowers the President of India to specify social and educationally backward classes in various state and union territories. Now they can ask the question, who is empowered to specify social and educationally backward classes in various states? The answer should be President of India. He can do this in consultation with the governor of the concerned state. Right? There is a condition that the president must specify these backward class communities in consultation with the governor of the concerned state. See, ವಿಧಿ 342A ಅನ್ನು ಕೂಡ 102ನೇ ತಿದ್ದುಪಡಿ ಪ್ರಕಾರ ಸೇರಿಸಲಾಯಿತು. ಅದರ ಪ್ರಕಾರ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಲು ಅಧ್ಯಕ್ಷರಿಗೆ ಅಧಿಕಾರವಿರುತ್ತದೆ. ಅಧ್ಯಕ್ಷರಂದ್ರೆ ಯಾರು? ಇಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಅಧಿಕಾರವಿರುತ್ತದೆ. ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ಅವರು ಅಂದರೆ ರಾಷ್ಟ್ರಪತಿಗಳು ಇದನ್ನು ಮಾಡಬೇಕು. ನೆಕ್ಸ್ಟ್, however, law enacted by the parliament will be required if list of the backward classes is to be amended. ಅಂದರೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಿದ್ದುಪಡಿ ಮಾಡಬೇಕಾದರೆ ಸಂಸತ್ತು ಜಾರಿಗೊಳಿಸಿದ ಕಾನೂನು ಅಗತ್ಯವಾಗಿರುತ್ತದೆ. ನೆನಪಿಟ್ಕೊಳ್ಳಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು MCQ ಆಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರಬಹುದು. ಮತ್ತು ನೆನಪಿಟ್ಕೊಳ್ಳಿ, ಇದು KPSC ನಡೆಸಿರ್ತಕ್ಕಂಥ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಪ್ರತಿಯೊಂದು ಕ್ವಶನು ಸಿಂಗಲ್ ಲೈನ್ ನಿಮಗೆ ಸಿಗೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ನಾನು ಹೇಳತಕ್ಕ ಪ್ರತಿಯೊಂದು ಮಾಹಿತಿಯನ್ನು ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಗಮನವಿಟ್ಟು ಕೇಳಿ ಮತ್ತು ನೀವು ಕ್ವಶನ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಗ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಈಸಿ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ NCBC? ಅಂದರೆ ಈ NCBCಯ ಅಧಿಕಾರಗಳು ಮತ್ತು ಕಾರ್ಯಗಳು ಏನಾಗಿರುತ್ತದೆ? The Commission investigates and monitors all matters relating to the safeguards provided for the social and educationally backward classes under the Constitution or under any other law to evaluate the working of such safeguards. ಅಂದರೆ ಆಯೋಗವು ಸಂವಿಧಾನದ ಅಡಿಯಲ್ಲಿ ಅಥವಾ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಒದಗಿಸಲಾದ
ಸುರಕ್ಷತೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ತನಿಖೆ ಮಾಡುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. ಈ ರೀತಿಯಾದ ಅಧಿಕಾರಗಳು NCBCಗೆ ನೀಡಲಾಗಿರುತ್ತದೆ. ನೆಕ್ಸ್ಟ್, ಇಟ್ ಪಾರ್ಟಿಸಿಪೇಟ್ಸ್ ಆ್ಯಂಡ್ ಅಡ್ವೈಸಸ್ ಆನ್ ದಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ and to evaluate the progress of their development under the union and any state. That means, what is the progress of backward class? It will be evaluated by the NCBC. Either it may be in the state or at the center or in any union territory. ಇದನ್ನೇ ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಇದು ಅಂದರೆ NCBC ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸುತ್ತದೆ ಮತ್ತು ಸಲಹೆ ನೀಡುತ್ತದೆ ಹಾಗೂ ಯಾವುದೇ ರಾಜ್ಯ ಅಥವಾ ಒಕ್ಕೂಟದಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅವರ ಅಭಿವೃದ್ಧಿಯ ಪ್ರಗತಿಯನ್ನು ಮೌಲ್ಯಮಾಪನ ಕೂಡ ಮಾಡುತ್ತದೆ. ನೆಕ್ಸ್ಟ್, ಇಟ್ ಪ್ರೆಸೆಂಟ್ಸ್ ಟು ದಿ ಪ್ರೆಸಿಡೆಂಟ್. ಡೂ ರಿಮೆಂಬರ್ ದಿಸ್ ಪಾಯಿಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಪ್ರೆಸೆಂಟ್ ಟು ದಿ ಪ್ರೆಸಿಡೆಂಟ್ annually and at such other times as the commission may deem fit reports upon the working of those safeguards. The president laid such reports ಬಿಫೋರ್ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಕ್ವಶನ್ ಆಗ್ತಕ್ಕಂಥ ಚಾನ್ಸ್ 100% ಇದೆ. ಈ NCBC ಕಮಿಷನ್ ಇದೆಯಲ್ಲ, ಪ್ರತಿ ವರ್ಷ ರಾಷ್ಟ್ರಪತಿಗಳಿಗೆ ವಾರ್ಷಿಕವಾಗಿ ಮತ್ತು ಆಯೋಗವು ತನಗೆ ಸೂಕ್ತವೆಂದು ಪರಿಗಣಿಸಿದಾಗ ಅಂಥ ಒಂದು ಸಮಯದಲ್ಲಿ ವರದಿಯನ್ನು ರಾಷ್ಟ್ರಪತಿಗಳಿಗೆ ಅದು ನೀಡುತ್ತದೆ ಹಾಗೂ ಭಾರತದ ರಾಷ್ಟ್ರಪತಿಗಳು ಅಂಥ ವರದಿಗಳನ್ನು ಸಂಸತ್ತಿನ ಪ್ರತಿ ಸದನದ ಮುಂದೆ ಇಡುತ್ತಾರೆ. ಇದನ್ನ ನೆನಪಿಟ್ಕೊಳ್ಳಿ. ಈಗ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, NCBCಯು ಯಾರಿಗೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ? ಆಗ ನಿಮ್ಮ ಉತ್ತರ ರಾಷ್ಟ್ರಪತಿಗಳಾಗಿರಬೇಕು. ಯಾಕಂದರೆ ಅಲ್ಲಿ ಪಾರ್ಲಿಮೆಂಟ್ ಕೂಡ ಆನ್ಸರ್ ಕೊಟ್ಟಿರ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಅದರ ಉತ್ತರ ಬಂದು ರಾಷ್ಟ್ರಪತಿಗಳು. And do remember, where any such report or any part thereof relates to any matter with which any state government is concerned, a copy of such report shall be forwarded to the state government. That means a copy should be provided to the president, and if the state is concerned, such a copy should be provided to the state government also. ಅಂದರೆ ಅಂಥ ಯಾವುದೇ ವರದಿ ಅಥವಾ ಅದರ ಯಾವುದೇ ಭಾಗವು ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದೆ ಆದಲ್ಲಿ ಅಥವಾ ರಾಜ್ಯ ಸರ್ಕಾರದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ್ದಲ್ಲಿ ಅಂಥ ವರದಿಯನ್ನು ಒಂದು ಪ್ರತಿಯನ್ನು ಪ್ರೆಸಿಡೆಂಟಿಗೆ ಮತ್ತೊಂದು ಪ್ರತಿಯನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಲಾಗುತ್ತದೆ ಎಂದು ಅವರ ಅಧಿಕಾರದಲ್ಲಿ ಮೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್, NCBC ಹ್ಯಾಸ್ ಟು ಡಿಸ್ಚಾರ್ಜ್ ಸಚ್ ಅದರ್ ಫಂಕ್ಷನ್ಸ್ ಇನ್ ರಿಲೇಷನ್ ಟು ದಿ ಪ್ರೊಟೆಕ್ಷನ್, ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ದಿ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಸ್ ದಿ ಪ್ರೆಸಿಡೆಂಟ್ ಮೇ subject to the provision of any law made by the parliament by the rule specified. ಅಂದರೆ ಭಾರತದ ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಕಾನೂನಿನ ನಿಬಂಧನೆಗಳಿಗೆ ಒಳಪಟ್ಟು ನಿಯಮದ ಪ್ರಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ಧಿ ಹಾಗೂ ಪ್ರಗತಿಗೆ ಸಂಬಂಧಿಸಿದಂತೆ NCBC ಅಂತ ಇತರ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತದೆ. ಅಂದರೆ ರಾಷ್ಟ್ರಪತಿಗಳು NCBCಗೆ ಹೇಳಿದ್ದಲ್ಲಿ ಅಂಥ ಒಂದು ಕಾರ್ಯವನ್ನು NCBC ಮಾಡಬೇಕಾಗುತ್ತದೆ. ಮತ್ತೊಂದು ತಿಳ್ಕೊಳ್ಳಿ, NCBCಯು ಯಾವುದೇ ಆದ ಹಿಂದುಳಿದ ವರ್ಗಗಳ ಒಂದು ಕೇಸನ್ನು ನಡೆಸಬೇಕಾದಲ್ಲಿ ಅದಕ್ಕೆ ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಗಳನ್ನು ಅದು ಹೊಂದಿರುತ್ತದೆ. ರೈಟ್, ದಟ್ ಮೀನ್ಸ್ ಇಟ್ ಹ್ಯಾಸ್ ಆಲ್ ದಿ ಪವರ್ಸ್ ಆಫ್ ದಿ ಸಿವಿಲ್ ಕೋರ್ಟ್ ವೈಲ್ ಟ್ರೈಯಿಂಗ್ ಅ ಸೂಟ್. ರೈಟ್, ಸೊ ದಿಸ್ ಈಸ್ ಮೋರ್ ದೆನ್ ಎನಫ್ ಫಾರ್ NCBCಗೆ ಸಂಬಂಧಿಸಿದಂತೆ ಇಷ್ಟು ಮಾಹಿತಿ ಸಾಕಾಗುತ್ತೆ. ಯಾಕಂದರೆ ಇನ್ನುಳಿದ ಮಾಹಿತಿಗಳನ್ನು ನಾವು ಓದಲಿಕ್ಕೆ ಹೋದರೆ ಅದು KS ಮೇನ್ಸ್ ಪ್ರಿಪ್ರೇಷನ್ ಆಗುತ್ತೆ. ಆ ರೀತಿಯಾದ ಕ್ವಶನ್ಗಳನ್ನು ಕೇಳೋದಿಲ್ಲ. ಮೆಜಾರಿಟಿಗೆ ಯಾವುದೇ ಆದ NCBC ಮೇಲೆ ಕ್ವಶನ್ ಬಂದರೆ ಈ ಹೇಳ್ತಕ್ಕಂಥ ವಿಡಿಯೋದಲ್ಲಿ ಬರುತ್ತೆ ಮತ್ತು ಇನ್ನುಳಿದ ಯಾವುದಾದ್ರೂ ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ಇದೆ ಎಂದು ಅನಿಸಿದ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಆ್ಯಡ್ ಮಾಡಿರ್ತೇನೆ. ರೈಟ್, ಇಂದು ಸಂಜೆಗೆ ಎಕನಾಮಿಕ್ ಸರ್ವೆ ಮೇಲಿನ 2023-24 ಎಕನಾಮಿಕ್ ಸರ್ವೆ KS ಮೇನ್ಸಿಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಹಾಗೂ ಪ್ರಿಲಿಮ್ಸಿಗಂತರೂ ಅದು ಮೈಲ್ಸ್ಟೋನ್ ಆಗಿರುತ್ತೆ. ಅದಕ್ಕಾಗಿ ಮೊದಲನೇ ವಿಡಿಯೋವನ್ನು ಇಂದು ಸಂಜೆಗೆ ಅಪ್ಲೋಡ್ ಮಾಡಲಾಗುವುದು. ರೈಟ್, ಅದನ್ನು ಕೂಡ ನೀವು ನೋಡ್ಕೊಳ್ಳಿ, ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೂ ಪದೇ ಪದೇ ರಿವಿಷನ್ ಮಾಡಿ. ಅಂದಾಗ ಮಾತ್ರ ನಿಮಗೆ ಈ ವಿಡಿಯೋಗಳು ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್, ಪ್ಲೀಸ್ ಡು ಸಬ್ಸ್ಕ್ರೈಬ್ and join the Telegram channel. The link will be provided in the description.
ಹ್ಯಾವ್ ಎ ನೈಸ್ ಡೇ. ಬಾಯ್.